ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ನೋಟಿಸ್ ಕೊಟ್ಟಾಗ 5 ದಿನ ಕಾಲಾವಕಾಶ ಕೇಳಿದ್ರು. ನಿನ್ನೆ ರಾತ್ರಿ ಏಕಾಏಕಿ ಬೆಳ್ತಂಗಡಿ ಪೊಲೀಸರ ಎದುರು ಹಾಜರು. ಹರೀಶ್ ಪೂಂಜಾ ವಿರುದ್ಧ ಎಫ್ಐಆರ್ ಕೇಸ್ನ ಹೈಡ್ರಾಮಕ್ಕೆ ತೆರೆ. ಕಾನೂನು ಹೋರಾಟ ಮುಂದುವರಿಸಲು ಬೆಳ್ತಂಗಡಿ ಶಾಸಕ ನಿರ್ಧಾರ. ವೈದ್ಯರ ಹಣದಾಹ, ನಿರ್ಲಕ್ಷ್ಯಕ್ಕೆ ಬಾಣಂತಿ ಬಲಿ ಆರೋಪ. ಅವಧಿಗೆ 65 ದಿನ ಮೊದಲೇ ಆಪರೇಷನ್ ಮಾಡಿಸಿದ್ರ. 2 ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ. ಮೃತದೇಹ ಕೊಡಲು 10 ಲಕ್ಷಕ್ಕೆ ಡಿಮ್ಯಾಂಡ್. ಪ್ರಜ್ವಲ್ ರೇವಣ್ಣ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಿಗೆ ಮನವಿ. ಪ್ರಧಾನಿ ಮೋದಿಗೆ 2ನೇ ಪತ್ರ ಬರೆದ ಸಿಎಂ ಸಿದ್ದರಾಮಯ್ಯ. ಭಾರತಕ್ಕೆ ಹಾಸನ ಸಂಸದನ ಕರೆತರಲು ತ್ವರಿತ ಕ್ರಮಕ್ಕೆ ಆಗ್ರಹ. ಕೆ ಸಾಲುಂಡಿ, ತಗಡೂರು ಗ್ರಾಮಗಳಲ್ಲಿ ಅನಾರೋಗ್ಯ. ಇವತ್ತು ಸಿಎಂ ಮೈಸೂರು ಪ್ರವಾಸಕ್ಕೆ ಮೊದಲೇ ಎಚ್ಚೆತ್ತ ಜಿಲ್ಲಾಡಳಿತ. ಎಲ್ಲ ತಾಲೂಕುಗಳಲ್ಲೂ ಸಹಾಯವಾಣಿ ಆರಂಭ, ಅರಿವು ಕಾರ್ಯಕ್ರಮ. 3 ತಿಂಗಳಿಗೆ ಕೊಚ್ಚಿ ಹೋದ ಪಿರಿಯಾಪಟ್ಟಣದ ಆರ್ನಳ್ಳಿ ಸೇತುವೆ. ಮಳೆಯಿಂದಾಗಿ ಸೃಷ್ಟಿಯಾದ ಅವಾಂತರ. ಸೇತುವೆ ಕೆಳಗಿನ ಜಮೀನುಗಳು ಜಲಾವೃತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.